ಈ ರಾಜ್ಯವನ್ನೇ ಬದಲಾವಣೆ ದಿಕ್ಕಿಗೆ ತಗೊಂಡೋಗೋ ಪ್ರಯತ್ನ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ವಿಷಬೀಜ ಬಿತ್ತುವಂಥ ಕೆಲಸ. ಮಕ್ಕಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಭೇದ ಭಾವಗಳು ಇರೋದಿಲ್ಲ. ನಿಷ್ಕಲ್ಮಶವಾದಂಥ ಮನಸ್ಸಿನಿಂದ ಅವರೆಲ್ಲರೂ ಕೂಡ ಶಾಲೆಗೆ ಬರ್ತಾರೆ, ವಸತಿ ಶಾಲೆಗಳಲ್ಲಿ ಸೇರಿಕೊಳ್ತಾರೆ, ಒಟ್ಟಾರೆ ಅವರು ವಿದ್ಯಾರ್ಜನೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ವಿಷಬೀಜ ಬಿತ್ತುವಂಥ ಕೃತ್ಯವನ್ನು ಇವತ್ತು ಪ್ರಾರಂಭ ಮಾಡಿದೆ. ಕುವೆಂಪುರವರನ್ನು ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದೆ. ಕುವೆಂಪುರವರಿಗೆ ಅಪಮಾನ ಮಾಡುವಂಥ ಸಂಗತಿ ಇದೆ. ಇದು ಯಾವುದೇ ಕಾರಣಕ್ಕೂ ನಾವು ಯಾರೂ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಶಿವಮೊಗ್ಗದಲ್ಲಿ ನೆಲೆಸಿ ಇಡೀ ಜಿಲ್ಲೆ, ಇಡೀ ರಾಜ್ಯ, ಇಡೀ ರಾಷ್ಟ್ರಕ್ಕೆ ಕೀರ್ತಿ ತಂದುಕೊಟ್ಟಂಥ ಕುವೆಂಪುರವರು ಅವರ ಘೋಷವಾಕ್ಯವನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಮಕ್ಕಳಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದೆ. ಇದು ಬೇಡ, ಪ್ರಶ್ನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿ ಇದೆ ಅಂಥೇಳಿ ಎಲ್ಲಿ ಏನಾಯಿತೋ ಹಾಗೆ, ಹೇಗಾಯಿತೋ ಹಾಗೆ ಪ್ರಶ್ನೆಗಳನ್ನು ಕೇಳಿ ನೀವು ಅಂತ ಹೇಳಿ ಕುಮ್ಮಕ್ಕು ಕೊಡುವಂಥ ಒಂದು ಕೃತ್ಯ ಇದು ಅಕ್ಷಮ್ಯ ಅಪರಾಧ ಅಂಥೇಳಿ ನಾನು ಭಾವಿಸ್ತೇನೆ. ಹಿಡನ್ ಅಜೆಂಡಾ ಅವ್ರು ಯಾವತ್ತೂ ಇದ್ದೇ ಇದೆ ಕಾಂಗ್ರೆಸ್ಸಿಂದು. ಒಡೆದ ಆಳುವ ನೀತಿ ಕಾಂಗ್ರೆಸ್ಸಿನ ನೀತಿ. ಹಾಗಾಗಿ ಕುವೆಂಪುರವರ ಶಾಂತಿಯ ತೋಟ ಅಂತ ಹೇಳೋಂಥ ಸಂಗತಿನ ಇಟ್ಕೊಳ್ತಾರೆ, ಇದನ್ನು ಕೈ ಬಿಡ್ತಾರೆ. ಎರಡೂ ಸಂಗತಿಗಳನ್ನು ಅವರು ಮಾಡಿರೋಂಥ ಉದ್ದೇಶಗಳನ್ನು ಅರ್ಥ ಆಗತ್ತೆ ನಮಗೆ. ಇದು ಶಾಂತಿಯ ತೋಟ ಅಂತ ಒಂದು ಮಾತುಗಳನ್ನು ಹೇಳ್ತಾರೆ. ಆದರೆ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಪ್ರಶ್ನೆ ಕೇಳಿ, ಜ್ಞಾನ ದೇಗುಲವಿದು ಶಿಕ್ಷಣ ಒಳಗಡೆ ಬರಬೇಕಾದ್ರೆ ಕೈ ಮುಗಿದು ಒಳಗಡೆ ಬಾ ಅಂತ ಹೇಳಿದಾಗ ಅದರ ಮನಸ್ಸುಗಳು ಅರಳುತ್ತೆ. ಅದನ್ನು ಬಿಟ್ಟು ಅವರ ಘೋಷವಾಕ್ಯವನ್ನು, ಕುವೆಂಪುರವರ ಘೋಷವಾಕ್ಯವನ್ನು ಬದಲಾವಣೆ ಮಾಡ್ತಿರೋಂಥದ್ದು ಇದು ಅಕ್ಷಮ್ಯ ಅಪರಾಧ, ಈ ನಾಡಿನ ಜನತೆಗೆ ಮಾಡಿದಂಥ ದ್ರೋಹ ಅಂಥೇಳಿ ಈ ಸಂದರ್ಭ ನಾನು ಹೇಳ್ತೀನಿ. ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಕುವೆಂಪುರವರ ಗೌರವವನ್ನು ಹಾಳು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಕುವೆಂಪುರವರ ಗೌರವವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಾದಾಗ ಮಕ್ಕಳಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರೋವಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟದ ದಾರಿನೂ ಹಿಡಿಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ದಾರಿನ ಹಿಡಿಯಬೇಕಾಗತ್ತೆ. ಆ ದಿಕ್ಕೊಳಗಡೆ ಯೋಚನೆನ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ. ಥ್ಯಾಂಕ್ ಯು. ಈ ರಾಜ್ಯವನ್ನೇ ಬದಲಾವಣೆ ದಿಕ್ಕಿಗೆ ತಗೊಂಡೋಗೋ ಪ್ರಯತ್ನ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ವಿಷಬೀಜ ಬಿತ್ತುವಂಥ ಕೆಲಸ. ಮಕ್ಕಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಭೇದ ಭಾವಗಳು ಇರೋದಿಲ್ಲ. ನಿಷ್ಕಲ್ಮಶವಾದಂಥ ಮನಸ್ಸಿನಿಂದ ಅವರೆಲ್ಲರೂ ಕೂಡ ಶಾಲೆಗೆ ಬರ್ತಾರೆ, ವಸತಿ ಶಾಲೆಗಳಲ್ಲಿ ಸೇರಿಕೊಳ್ತಾರೆ, ಒಟ್ಟಾರೆ ಅವರು ವಿದ್ಯಾರ್ಜನೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ವಿಷಬೀಜ ಬಿತ್ತುವಂಥ ಕೃತ್ಯವನ್ನು ಇವತ್ತು ಪ್ರಾರಂಭ ಮಾಡಿದೆ. ಕುವೆಂಪುರವರನ್ನು ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದೆ. ಕುವೆಂಪುರವರಿಗೆ ಅಪಮಾನ ಮಾಡುವಂಥ ಸಂಗತಿ ಇದೆ. ಇದು ಯಾವುದೇ ಕಾರಣಕ್ಕೂ ನಾವು ಯಾರೂ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಶಿವಮೊಗ್ಗದಲ್ಲಿ ನೆಲೆಸಿ ಇಡೀ ಜಿಲ್ಲೆ, ಇಡೀ ರಾಜ್ಯ, ಇಡೀ ರಾಷ್ಟ್ರಕ್ಕೆ ಕೀರ್ತಿ ತಂದುಕೊಟ್ಟಂಥ ಕುವೆಂಪುರವರು ಅವರ ಘೋಷವಾಕ್ಯವನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಮಕ್ಕಳಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದೆ. ಇದು ಬೇಡ, ಪ್ರಶ್ನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿ ಇದೆ ಅಂಥೇಳಿ ಎಲ್ಲಿ ಏನಾಯಿತೋ ಹಾಗೆ, ಹೇಗಾಯಿತೋ ಹಾಗೆ ಪ್ರಶ್ನೆಗಳನ್ನು ಕೇಳಿ ನೀವು ಅಂತ ಹೇಳಿ ಕುಮ್ಮಕ್ಕು ಕೊಡುವಂಥ ಒಂದು ಕೃತ್ಯ ಇದು ಅಕ್ಷಮ್ಯ ಅಪರಾಧ ಅಂಥೇಳಿ ನಾನು ಭಾವಿಸ್ತೇನೆ. ಹಿಡನ್ ಅಜೆಂಡಾ ಅವ್ರು ಯಾವತ್ತೂ ಇದ್ದೇ ಇದೆ ಕಾಂಗ್ರೆಸ್ಸಿಂದು. ಒಡೆದ ಆಳುವ ನೀತಿ ಕಾಂಗ್ರೆಸ್ಸಿನ ನೀತಿ. ಹಾಗಾಗಿ ಕುವೆಂಪುರವರ ಶಾಂತಿಯ ತೋಟ ಅಂತ ಹೇಳೋಂಥ ಸಂಗತಿನ ಇಟ್ಕೊಳ್ತಾರೆ, ಇದನ್ನು ಕೈ ಬಿಡ್ತಾರೆ. ಎರಡೂ ಸಂಗತಿಗಳನ್ನು ಅವರು ಮಾಡಿರೋಂಥ ಉದ್ದೇಶಗಳನ್ನು ಅರ್ಥ ಆಗತ್ತೆ ನಮಗೆ. ಇದು ಶಾಂತಿಯ ತೋಟ ಅಂತ ಒಂದು ಮಾತುಗಳನ್ನು ಹೇಳ್ತಾರೆ. ಆದರೆ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಪ್ರಶ್ನೆ ಕೇಳಿ, ಜ್ಞಾನ ದೇಗುಲವಿದು ಶಿಕ್ಷಣ ಒಳಗಡೆ ಬರಬೇಕಾದ್ರೆ ಕೈ ಮುಗಿದು ಒಳಗಡೆ ಬಾ ಅಂತ ಹೇಳಿದಾಗ ಅದರ ಮನಸ್ಸುಗಳು ಅರಳುತ್ತೆ. ಅದನ್ನು ಬಿಟ್ಟು ಅವರ ಘೋಷವಾಕ್ಯವನ್ನು, ಕುವೆಂಪುರವರ ಘೋಷವಾಕ್ಯವನ್ನು ಬದಲಾವಣೆ ಮಾಡ್ತಿರೋಂಥದ್ದು ಇದು ಅಕ್ಷಮ್ಯ ಅಪರಾಧ, ಈ ನಾಡಿನ ಜನತೆಗೆ ಮಾಡಿದಂಥ ದ್ರೋಹ ಅಂಥೇಳಿ ಈ ಸಂದರ್ಭ ನಾನು ಹೇಳ್ತೀನಿ. ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಕುವೆಂಪುರವರ ಗೌರವವನ್ನು ಹಾಳು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಕುವೆಂಪುರವರ ಗೌರವವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಾದಾಗ ಮಕ್ಕಳಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರೋವಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟದ ದಾರಿನೂ ಹಿಡಿಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ದಾರಿನ ಹಿಡಿಯಬೇಕಾಗತ್ತೆ. ಆ ದಿಕ್ಕೊಳಗಡೆ ಯೋಚನೆನ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.